ಎಲ್ಲರಿಗೂ ಶುಭ ಸಂಜೆ. ಈಗ ನಾವೆಲ್ಲರೂ ನಮ್ಮ ಶಾಲೆಯ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡೋಣವಾ? ಹೌದು, ಬೆಟ್ಟ ಗುಡ್ಡಗಳ ತಪ್ಪಲಿನ ಹಚ್ಚ ಹಸುರಿನ ಪ್ರಕೃತಿಯ ನಡುವೆ 1984ರಲ್ಲಿ ಶ್ರೀ ಮಂಗಳ ಶಿಕ್ಷಣ ಸಮಿತಿಯ ಮಾರ್ಗದರ್ಶನದಿಂದ ಸುಮಾರು 50 ಮಕ್ಕಳನ್ನು ಒಳಗೊಂಡ ಖಾಸಗಿ ಶಾಲೆಯೊಂದು ಸ್ಥಾಪಿಸಲ್ಪಟ್ಟಿತ್ತು. ಆ ಶಾಲೆಯ ಮುಖ್ಯ ಉದ್ದೇಶ ವಿದ್ಯಾಭ್ಯಾಸದ ಜೊತೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮಕ್ಕಳಿಗೆ ಹೇಳಿಕೊಡುವುದಾಗಿತ್ತು. ಆ ಶಾಲೆಯೇ ಶ್ರೀ ಸರಸ್ವತಿ ವಿದ್ಯಾಮಂದಿರ ಪಾಠಶಾಲೆ. ನಂತರ ಆ ಶಾಲೆಯನ್ನು ಮುನ್ನಡೆಸಲು ಕಾರಣವಾಗಿದ್ದು ಅದೇ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು. ಶ್ರೀ ಸರಸ್ವತಿ ವಿದ್ಯಾಮಂದಿರ ಶಾಲೆಯ ಶಿಕ್ಷಣ, ಸಂಪ್ರದಾಯ ಮತ್ತು ಸಂಸ್ಕಾರ ಹಿರಿಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿತ್ತು. ಇಂದು ಶ್ರೀ ಸರಸ್ವತಿ ವಿದ್ಯಾಮಂದಿರ ಶಾಲೆಗೆ 42ರ ಸಂಭ್ರಮ. ಇದರ ಹಿಂದೆ ನೂರಾರು ಕಾಣದ ಕೈಗಳ ಪರಿಶ್ರಮವಿದೆ ಎಂದರೆ ತಪ್ಪಾಗಲಾರದು. ಇದರ ಒಂದು ಸ್ಫೂರ್ತಿಯಿಂದ ಹಿರಿಯ ವಿದ್ಯಾರ್ಥಿಗಳ ಕನಸು ನನಸಾಗಿದ್ದು 2018ರಲ್ಲಿ ಶ್ರೀ ಮಂಗಳಾ ವಿದ್ಯಾಕೇಂದ್ರ ಎಂಬ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಾಪನೆಯಿಂದ. ನಮ್ಮಿ ಶಾಲೆಯ ಮಕ್ಕಳು ಪ್ರತಿದಿನ ಸರಸ್ವತಿ ವಂದನೆಯಿಂದ ಪ್ರಾರಂಭವಾಗುವುದರ ಜೊತೆಗೆ ಇಂದಿನ ಪಂಚಾಂಗ, ಶ್ಲೋಕ ಮತ್ತು ಅಮೃತವಚನವನ್ನು ಹೇಳಿ ತರಗತಿಗಳಿಗೆ ಪ್ರವೇಶಿಸುವರು. ತರಗತಿಯಲ್ಲಿ ಮೊದಲು ಭಗವದ್ಗೀತೆ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸುತ್ತಾ ತರಗತಿಯ ಪ್ರಾರ್ಥನೆಯನ್ನು ಹೇಳಿ ಗುರುಗಳಿಗೆ ನಮಿಸುತ್ತಾ ಶಿಕ್ಷಣವನ್ನು ಪ್ರಾರಂಭಿಸುವರು. ನಮ್ಮ ಶಾಲೆಯಲ್ಲಿ ಕ್ರೀಡಾ ತರಬೇತಿ ಹೊಂದಿದ ಶಿಕ್ಷಕರಿಂದ ಪುಟ್ಟ ಮಕ್ಕಳಿಗೆ ಆಟದ ಜೊತೆ ಪಾಠವೂ ನಡೆಯುತ್ತಿದೆ. ನೋಡಿ ಕಲಿ, ಮಾಡಿ ತಿಳಿ ಎನ್ನುವಂತೆ ಕ್ರೀಡಾ ಲ್ಯಾಬ್ಗಳಿದ್ದು ಮಕ್ಕಳು ನೋಡುತ್ತಾ ಆಡುತ್ತಾ ಕಲಿಯುವರು. ಇನ್ನು ಶಿಕ್ಷಕರಿಂದ ವಿದ್ಯಾಭ್ಯಾಸದ ಜೊತೆ ಅಬಕಾಸ್, ಹಾಡು ಮತ್ತು ನೃತ್ಯದ ತರಬೇತಿಯೂ ನಡೆಯುತ್ತಿದೆ. ಪ್ರತಿಯೊಂದು ತರಗತಿಯಲ್ಲಿಯೂ ಸ್ಮಾರ್ಟ್ ಬೋರ್ಡ್ಗಳಿದ್ದು ಮಕ್ಕಳಿಗೆ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬಹುದಾಗಿದೆ. ಇದಲ್ಲದೆ ಅತ್ಯಾಧುನಿಕ ಮಾದರಿಯ ಕಂಪ್ಯೂಟರ್ ಲ್ಯಾಬ್ ಮತ್ತು ಸೈನ್ಸ್ ಲ್ಯಾಬ್ಗಳಿದ್ದು ಮಕ್ಕಳು ಪ್ರತಿಯೊಂದು ಪ್ರಯೋಗಗಳನ್ನು ಮಾಡಿ ತಿಳಿಯುವರು. ಇದರ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳಿದ್ದು ಮಕ್ಕಳು ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಲು ಕಲಿಯುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ದೈಹಿಕವಾಗಿಯೂ ಮಕ್ಕಳನ್ನು ಸದೃಢರಾಗಬೇಕೆಂಬ ಹಿತಾಸಕ್ತಿಯಿಂದ ಮಲ್ಲಗಂಬ, ರೋಪ್, ರೋಮನ್ ರಿಂಗ್, ಘೋಷ್, ಚಂಡೆ, ಬೆಂಕಿ ಸಾಹಸ, ಪಥಸಂಚಲನ, ಸಿಂಗಲ್ ವೀಲ್ ಸೈಕಲ್ ಮತ್ತು ನಾಸಿಕ್ ಡೋಲ್ ನಂತಹ ಸಹಶಿಕ್ಷಣವನ್ನು ಕಲಿಸುವಂತಹ ಶಾಲೆ ನಮ್ಮಿ ಮಂಗಳಾ ವಿದ್ಯಾಕೇಂದ್ರ ಶಾಲೆ. ಇದಲ್ಲದೆ ಮಕ್ಕಳಲ್ಲಿ ಸಭಾಕಂಪನ ದೂರವಾಗಬೇಕು, ಎಲ್ಲರೆದುರು ಧೈರ್ಯವಾಗಿ ಸರಾಗವಾಗಿ ಮಾತನಾಡಬೇಕೆಂಬ ಉದ್ದೇಶದಿಂದ ಮಕ್ಕಳಿಗೆ ನಿರೂಪಣೆ ಮಾಡುವ ಅವಕಾಶ ನೀಡುವುದು ಮತ್ತು ಪ್ರತಿ ಶನಿವಾರ ಅವರಲ್ಲಿನ ಹವ್ಯಾಸಗಳನ್ನು ಮತ್ತು ಅವರಿಗಿರುವ ಆಸಕ್ತಿಗಳನ್ನು ಹೊರಹಾಕಲು ವೇದಿಕೆಯನ್ನು ಕಲ್ಪಿಸಲಾಗುತ್ತಿದೆ. ಒಟ್ಟಾರೆ ಹೇಳುವುದಾದರೆ ಮಕ್ಕಳನ್ನು ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರನ್ನಾಗಿ ಮಾಡುವ ಶಾಲೆಯೇ ನಮ್ಮಿ ಮಂಗಳಾ ವಿದ್ಯಾಕೇಂದ್ರ ಶಾಲೆ. ಪ್ರತಿ ವರ್ಷವೂ ಶಾಲಾ ವಾರ್ಷಿಕೋತ್ಸವವನ್ನು ಒಂದೊಂದು ಧ್ಯೇಯ ವಾಕ್ಯದೊಂದಿಗೆ ಆಯೋಜಿಸುವುದು ನಮ್ಮ ಶಾಲೆಯ ವೈಶಿಷ್ಟ್ಯ. ಅದರಂತೆ ಈ ವರ್ಷದ ಧ್ಯೇಯ ವಾಕ್ಯ ಬದರಿ ಮತ್ತು ಕೇದಾರ ಭಾರತ ಮಾತೆಯ ಸಿಂಧೂರ ಎಂಬುದಾಗಿದೆ. ಅದಕ್ಕೆ ಹೇಳೋದು ಮಂಗಳಾ ವಿದ್ಯಾಕೇಂದ್ರ ಶಾಲೆಯ ಗತ್ತು, ಇಲ್ಲಿನ ಆಡಳಿತ ಮಂಡಳಿಯವರ ಗಮ್ಮತ್ತು, ಶ್ರೀರಾಮ ಮಂದಿರದ ವಿನ್ಯಾಸ, ಎಲ್ಲರ ಮನಸ್ಸಿನಲ್ಲಿ ನವೋಲ್ಲಾಸ. ಇನ್ನು ರಾಮಾರತಿಯ ಆ ಕ್ಷಣ ಪ್ರತಿಯೊಬ್ಬರ ಕಣ್ತುಂಬಿತು ತಕ್ಷಣ. ಗಂಗಾರತಿಯ ಆ ದಿನ ಅಬ್ಬಬ್ಬ ಎಂಥ ರೋಮಾಂಚನದ ಶುಭ ದಿನ. ಇನ್ನು ಈ ವರ್ಷದ ಶಾಲಾ ಮಹೋತ್ಸವ ಇದೊಂದು ಅದ್ಭುತ ಸಂಭ್ರಮದ ಮಹೋತ್ಸವ. ಇದಕ್ಕೆಲ್ಲ ಕಾರಣ ನಮ್ಮಿ ಆಡಳಿತ ಮಂಡಳಿಯವರ ಪ್ರೋತ್ಸಾಹ. ಬನ್ನಿ, ಈಗ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇರೋ ನಮ್ಮಿ ಪುಟಾಣಿ ಮಕ್ಕಳ ನೃತ್ಯವನ್ನು ನಿಮ್ಮೆಲ್ಲರ ಮನಸೆಳೆಯುವುದು ಸತ್ಯ. ಮಕ್ಕಳ ನೃತ್ಯವನ್ನು ನೋಡೋಣ, ಸಂಭ್ರಮಿಸೋಣ, ಹಾರೈಸೋಣ. ಜೈ ಶ್ರೀರಾಮ್.